ಪಟ್ಟ ಹಾಗೆ ಈಗ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದರೆ ಆತ AI ನಲ್ಲಿ ಸರ್ಚ್ ಮಾಡಿದ್ದಾನೆ ತನ್ನ ಲ್ಯಾಪ್ಟಾಪ್ನಲ್ಲಿ. ಅಲ್ಲಿಂದ ಬಿದ್ದರೆ ಸಾಯ್ತೀವ ನಾವು, ಎಷ್ಟೊತ್ತಿಗೆ ಸಾಯಬಹುದಾಗಾದರೆ, ಜೀವ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳಿ ಸರ್ಚ್ ಮಾಡಿದ್ದಾನೆ. ಆ AI ಕೂಡ ಅದಕ್ಕೆ ಉತ್ತರ ಕೊಟ್ಟಿದೆ, 7:30 ಸುಮಾರಿಗೆ ನೀನು ಸಾಯಬಹುದು ಅಂತ. ನೋಡಿ, ಅದ್ವೈತ್ ಯಾಕೆ ಕಾಣೆಯಾಗಿದ್ದ, ಏನಾಯಿತು ಅಂತ ಪೊಲೀಸ್ನವ್ರು ಈಗಾಗಲೇ ಶೋಧ ಕಾರ್ಯವನ್ನು ಮುಂದುವರಿಸಿದ್ರಲ್ಲ. ತನಿಖೆಯನ್ನು ಮುಂದುವರಿಸಿದ್ರು ಗೊತ್ತಾಗದೆ ಆತ ಲ್ಯಾಪ್ಟಾಪ್ನಲ್ಲಿ ಅದ್ವೈತ್ ಏನು ಸರ್ಚ್ ಮಾಡಿದ್ದಾನೆ, ಶಾಂತಲಾ ಡ್ರಾಪ್ನಿಂದ ಬಿದ್ದರೆ ಅಲ್ಲಿ ಸಾಯಬಹುದಾ, ಜೀವ ಹೋಗುತ್ತಾ ಅಂತ ಸರ್ಚ್ ಮಾಡಿದ್ದಾನೆ. ಸರ್ಚ್ ಮಾಡಿದ್ದಕ್ಕೆ AI ಏನು ಹೇಳಿದೆ, ಸಂಜೆ 7:30ಕ್ಕೆ ಜೀವ ಹೋಗುತ್ತದೆ ಅಂತ AI ತಿಳಿಸಿದೆ. ಆಯಿತಾ, ಉದ್ಯಮಿಯ ಮಗ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಈಗ ಈತನ ಪ್ರೇಯಸಿ ಕೊಟ್ಟಿರುವಂಥ ಕಂಪ್ಲೇಂಟ್, 3 ದಿನಗಳಿಂದ ಆ ಫೋನ್ ಸ್ವಿಚ್ ಆಫ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಅದ್ವೈತ್ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶನಿವಾರ ಬೆಳಗ್ಗೆ 7 ಗಂಟೆಯಲ್ಲಿ ತನ್ನ ಪ್ರೇಯಸಿಗೆ ಕರೆಯನ್ನ ಮಾಡಿ, ನಾನು ಸ್ನೇಹಿತರ ಜೊತೆ ಶಿವಗಂಗಾ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಸ್ನೇಹಿತರ ಜೊತೆ 15 ಜನ ಜೊತೆ ಹೋಗಿರ್ತಾನೆ. ಹೋದಂತ ಸಂದರ್ಭದಲ್ಲಿ ಸಂಜೆ ವೇಳೆಗೆ ವಾಪಸ್ ಬಂದಿಲ್ಲ. ಬಂದಿದ್ದ ತಕ್ಷಣ ಪ್ರೇಯಸಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಅದಾದ ನಂತರ ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಸಂಪರ್ಕ ಮಾಡೋದಕ್ಕೆ ನೋಡ್ತಾರೆ, ಯಾರು ಸಂಪರ್ಕಕ್ಕೆ ಸಿಗೋದಿಲ್ಲ. ಯಾವಾಗ ಅನುಮಾನ ಬಂತೋ ಆಗ ನಿನ್ನೆ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರು ಏನ್ ಕಾಡುಗೋಡಿಯಲ್ಲಿ ಕೊಟ್ಟಿದ್ರು, ಆ ಕಾಡುಗೋಡಿಯಲ್ಲಿ ಇದ್ದಿದ್ದರಿಂದ ಒಂದು ಪ್ರಕರಣವನ್ನ ಈಗಾಗಲೇ ನೆಲಮಂಗಲ ಪೊಲೀಸ್ ಠಾಣೆಗೆ ದೂರನ್ನ ರವಾನೆ ಮಾಡಿ ಅಲ್ಲಿಂದ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಿದ್ರು. ಆದ್ರೆ ಹುಡುಕಾಟ ಮಾಡಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಂತ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಬೆಟ್ಟ ಹತ್ತುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಅದ್ವೈತ್ ಉಪಾಧ್ಯಾಯ ಹೋಗಿರೋದು ದೃಶ್ಯಾವಳಿಯಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಜೊತೆ ಹೋಗಿದ್ದಂತ ಸ್ನೇಹಿತರು, ಆತನ ಜೊತೆ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳು ಮತ್ತೆ ಅವರ ಕುಟುಂಬಸ್ಥರು ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SDR ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಡ್ರೋನ್ ಮುಖಾಂತರ ಎಲ್ಲ ರೀತಿಯಲ್ಲಿ ಕೂಡ ಬೆಟ್ಟ ಗುಡ್ಡ ಅಲ್ಲಿರುವಂತ ಏನ್ ನದಿ ತೀರ ಪ್ರದೇಶಗಳಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಏನು ಸರ್ಚಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಆತ ಏನಾದ್ರೂ ಅದ್ವೈತ್ ಉಪಾಧ್ಯಾಯ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಹೋಗಿದ್ನ, ಇಲ್ಲ ಅಂತಂದ್ರೆ ಟ್ರೆಕ್ಕಿಂಗ್ ಹೋದಂತ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಏನಾದ್ರು ದಾರಿಯನ್ನ ತಪ್ಪಿ ಬೇರೆ ಕಡೆ ಏನಾದ್ರು ಸ್ಥಳಾಂತರ ಆದ್ರ ಅನ್ನೋ ಬಗ್ಗೆನೂ ಕೂಡ ಅನುಮಾನ ಕೂಡ ಬರ್ತಿದೆ. ಮತ್ತೆ ಒಂದು ಶಿವಗಂಗಾ ಬೆಟ್ಟದ ಸುತ್ತಮುತ್ತ ಚಿರತೆಗಳು ಮತ್ತೆ ಕರಡಿಗಳು ಕೂಡ ಹೆಚ್ಚಾಗಿರೋದ್ರಿಂದ ಆ ಪ್ರಾಣಿ ಬಲಿಗೆ ಏನಾದ್ರು ದಾಳಿಗೆ ಏನಾದ್ರು ಬಲಿಯಾದ್ರ ಅನ್ನೋ ಅನುಮಾನ ಕೂಡ ಕಂಡು ಬರ್ತದೆ. ಈ ಕಾರಣದಿಂದಾಗಿ ಪೊಲೀಸರು ಮತ್ತೆ SDRF ತಂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ, ಮತ್ತೆ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಆತ ಈ ಆತ್ಮಹತ್ಯೆಯನ್ನು ಮಾಡ್ಕೊಂಡ, ಇಲ್ಲ ಕೊಲೆ ಏನಾದ್ರು ಆಯ್ತಾ, ಇಲ್ಲ ಏನು ಮಿಸ್ ಆಗಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಒಂದು ಗೊತ್ತಾಗಬೇಕಾಗಿದೆ. ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ